ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಇಲ್ಲಿದೆ ಸೋಯಾ ಚಾಂಕ್ಸ್ ಸಾಲಡ್. ಯಾರಿಗೆಲ್ಲ ಸೋಯಾ ಚಾಂಕ್ಸ್ ತಿನ್ನಕ್ಕೆ ಬೇಜಾರು ಅನ್ಸುತ್ತೋ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗೋದು ಬಿಟ್ಟು ಬೇರೆ ಆಪ್ಷನ್ನೇ ಇರಲ್ಲ. ವಿಡಿಯೋ ಎಂಡ್ ತನಕ ನೋಡಿ, ಮೇಕಿಂಗ್ ಪ್ರೋಸೆಸ್ ಸಕ್ಕತ್ತಾಗಿದೆ. 65 ಗ್ರಾಮ್ಸ್ ಆಫ್ ಸೋಯಾ ಚಾಂಕ್ಸ್ ತಗೊಳ್ಳಿ. ಒಂದು ಕಡಾಯಿಗೆ ಹಾಕಿ 8 to 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳಕ್ ಬಿಡಿ. ಒಂದು ಪ್ಯಾನ್ ಅಲ್ಲಿ ಒಂದು ಹೋಲೆಗ್ ತಗೊಳ್ಳಿ. ಸಾಲ್ಟ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸೋಯಾ ಚಾಂಕ್ಸ್ 10 ಮಿನಿಟ್ಸ್ ಬಾಯ್ಲ್ ಆದ್ಮೇಲೆ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಬೀಟ್ ಮಾಡಿ ಇಟ್ಕೊಂಡಿರೋ ಎಗ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಏರ್ ಫ್ರೈಯರ್ ಕಂಟೈನರ್ ತಗೊಂಡು ಸ್ವಲ್ಪ ಕೊಕೊನಟ್ ಆಯಿಲ್ ಸ್ಪ್ರೇ ಮಾಡಿಕೊಂಡು ಎಗ್ಗಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಾಂಕ್ಸ್ನ ಸ್ಪ್ರೆಡ್ ಮಾಡಿ. ಯಾರ ಹತ್ರ ಏರ್ ಫ್ರೈಯರ್ ಇಲ್ವೋ ಅವ್ರು ಫ್ರೈ ಪ್ಯಾನ್ ಅಲ್ಲೇ ಫ್ರೈ ಮಾಡ್ಕೊಬಹುದು. ಕಂಟೈನರ್ನ ಏರ್ ಫ್ರೈಯರ್ ಒಳಗಿಟ್ಟು 20 ಮಿನಿಟ್ಸ್ ಟೈಮ್ ಸೆಟ್ ಮಾಡಿ. ಸೋಯಾ ಚಾಂಕ್ಸ್ ಅಲ್ಲಿರೋ ವಾಟರ್ ಎಲ್ಲ ಡ್ರೈ ಆಗಿ ಕ್ರಿಸ್ಪಿ ಆಗಿದೆ. ಡ್ರೈ ಆಗಿರೋ ಸೋಯಾ ಚಾಂಕ್ಸ್ನ ಒಂದು ಬೌಲ್ ಒಳಗೆ ಹಾಕೊಂಡು ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಸೌತೆಕಾಯಿ ಜೊತೆಗೆ ಮೊಸರು ಅಥವಾ ಗ್ರೀಕ್ ಯೋಗರ್ಟ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ವೈಟ್ ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಪ್ರೋಟೀನ್ ಸೋಯಾ ಚಾಂಕ್ ಸಾಲಡ್ ರೆಡಿ ಟು ಸರ್ವ್. ಪ್ಲೇನ್ ಆಮ್ಲೆಟ್ ಮಧ್ಯೆ ಸೋಯಾ ಚಂಕ್ ಸಾಲಡ್ ಹಾಕೊಂಡು ತಿಂತಾ ಇದ್ರೆ ನೀವು ಆ ರುಚಿನ ಇಷ್ಟಪಡೋದ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ನೋಡಿ, ಈ ರೆಸಿಪಿನ ವೆಯ್ಟ್ ಲಾಸ್ ಮಾಡೋರು ಅಷ್ಟೇ ಅಲ್ಲ, ವೆಯ್ಟ್ ನ ಗೇನ್ ಮಾಡೋರು ತಿನ್ಬೋದು. ಯಾರೆಲ್ಲ ವೆಯ್ಟ್ ಗೇನ್ ಮಾಡ್ಬೇಕು ಅಂತ ತಿಂತಿರೋ ಸೋಯಾ ಚಂಕ್ ಸಾಲಡ್ ನ ಕಾರ್ಬ್ಸ್ ಫುಡ್ ಜೊತೆಗೆ ತಿನ್ನಿ. ಫಾರ್ ಎಕ್ಸಾಂಪಲ್ ರೈಸ್ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಸ್ವೀಟ್ ಪೊಟ್ಯಾಟೋಸ್ ಜೊತೆ ತಿನ್ಬೋದು. ಒಟ್ನಲ್ಲಿ ಸೋಯಾ ಚಾಂಕ್ಸ್ ನ ಯಾರು ಇಷ್ಟಪಡಲ್ವೋ ಈ ರೆಸಿಪಿ ಮಾಡಿ ಟ್ರೈ ಮಾಡಿ. 100% ನಿಮ್ಗೆ ಇಷ್ಟ ಆಗುತ್ತೆ.